ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಸಿಕ್ಕಾಪಟ್ಟೆ ಡೊನೇಷನ್ ಕೇಳ್ತಾರೆ, ಓದೋಕೆ ಜೆರಾಕ್ಸ್ ಪುಸ್ತಕ ಕೊಡ್ತಾರೆ. ಇದೇನು ಶಾಲೆನಾ ಜೆರಾಕ್ಸ್ ಅಂಗಡಿನಾ? ಖಾಸಗಿ ಶಾಲೆಗಳಂದ್ರೆ ಅಲ್ಲಿ ಸ್ಕೂಲ್ ಫೀ ಜಾಸ್ತಿ ಇರುತ್ತೆ ಅನ್ನೋದು ಗೊತ್ತಿರೋ ವಿಷಯನೇ. ಆದರೆ ದಾವಣಗೆರೆಯಲ್ಲಿರೋ ಖಾಸಗಿ ಶಾಲೆಯಲ್ಲಿ ಮಾತ್ರ ಪೋಷಕರನ್ನ ಲೂಟಿ ಮಾಡಲಾಗ್ತಿದೆ. ಪುಸ್ತಕಗಳಿಗೆ ಅಂತ ಪೋಷಕರಿಂದ ಹಣ ಪಡೆದಿದ್ರು ಕೂಡ ಮಕ್ಕಳಿಗೆ ಹಂಚಿದ್ದು ಮಾತ್ರ ಜೆರಾಕ್ಸ್ ಬುಕ್ಸ್ಗಳನ್ನ. ಯಾಕೆ ಹೀಗೆ ಅಂತಂದ್ರೆ ಇಲ್ಲ ಸಲ್ಲದ ಸಬೂಬು ಬೇರೆ. ಡೊನೇಷನ್, ಸ್ಕೂಲ್ ಫೀ, ಯೂನಿಫಾರ್ಮ್, ಶೂ ಅಂತೆಲ್ಲ ಖಾಸಗಿ ಶಾಲೆಗಳು ಪೋಷಕರನ್ನ ಸುಲಿಗೆ ಮಾಡುವುದು ಹೊಸದಲ್ಲ. ಆದರೆ ದಾವಣಗೆರೆ ರಿಂಗ್ ರೋಡ್ನಲ್ಲಿರೋ ಎಂಎನ್ಎಸ್ ನವೋದಯ ಸ್ಕೂಲ್ ಇನ್ನೂ ಒಂದು ಹೆಜ್ಜೆ ಮುಂದೆ ಇದೆ. ಸ್ಕೂಲ್ ಫೀ ಹೆಸರಲ್ಲಿ ಸಾವಿರಾರು ರೂಪಾಯಿ ಡೊನೇಷನ್ ಪಡೆಯೋ ಸಂಸ್ಥೆ ದುಡ್ಡು ಮಾಡೋಕೆ ಹೊಸ ಪ್ಲಾನ್ ಮಾಡಿದೆ. ಶಾಲೆ ಮಕ್ಕಳಿಗೆ ಫ್ರೀಯಾಗಿ ಕೊಡಬೇಕಾದ ಪುಸ್ತಕಗಳ ಬದಲಿಗೆ ಅದೇ ಪುಸ್ತಕಗಳ ಜೆರಾಕ್ಸ್ ಪ್ರತಿ ಹಂಚ್ತಾ ಇದೆ. ಶಾಲೆಯ 1ರಿಂದ 5ನೇ ತರಗತಿಯ ಮಕ್ಕಳಿಗೆ ಕನ್ನಡ, ಗಣಿತ ಪಠ್ಯ ಪುಸ್ತಕಗಳನ್ನ ಜೆರಾಕ್ಸ್ ಮಾಡಿ ನೀಡಿ ದುಡ್ಡು ಗುಳುಂ ಮಾಡಿದೆ. ಜೆರಾಕ್ಸ್ ಕೊಟ್ಟಿದ್ದಾರೆ, ಅದು ಜೆರಾಕ್ಸ್ ಆದ್ರೂ ಸರಿಯಾಗಿ ಜೆರಾಕ್ಸ್ ಮಾಡಿಲ್ಲ ನೋಡ್ರಿ, ಎಲ್ಲ ಅರ್ಧದಲ್ಲೇ ಕಿತ್ಕೊಂಡು ಹೋಗಿದ್ದಾರೆ. ನಿನ್ನೆ ನೈಟ್ ಕೊಟ್ಟಿರ್ತಕ್ಕಂಥ ಬುಕ್ ಸಾಯಂಕಾಲ ನೈಟ್ ಬೈಂಡ್ ಹಾಕ್ಲಿಕ್ಕೆ ಹೋದ್ರೆ ಇಷ್ಟೆಲ್ಲ ಕಿತ್ಕೊಂಡು ಹೋಗಿದೆ, ಅವಾಂತರ ಆಗಿದೆ. ಇದು ಇನ್ನು 1 ತಿಂಗಳು ಬರಲ್ಲ ಬುಕ್ ಇದು. ಈ ತರ ಕೂಡ ಆದ್ರೆ ಇದು ಬುಕ್ ಕೊಡೋ ಅವಶ್ಯಕತೆನೇ ಇಲ್ಲ, ಹೊರಗಡೆನೆ ತಗೋಬೋದಾಗಿತ್ತು, ಆ ಥರ ಮಾಡಿದ್ದಾರೆ. ವಿಶೇಷ ಅಂದ್ರೆ ಪುಸ್ತಕ ಕೊಡಿ ಅಂತ ಈ ಶಾಲೆ ಶಿಕ್ಷಣ ಇಲಾಖೆಗೆ ಮನವಿ ಕೂಡ ಸಲ್ಲಿಸಿಲ್ಲ. 6ರಿಂದ 10ನೇ ತರಗತಿಯವರೆಗೆ ಪುಸ್ತಕಗಳನ್ನ ಪಡೆದು 1ಕ್ಕೆ 3ರಷ್ಟು ಬೆಲೆ ನಿಗದಿ ಮಾಡಿ ಮಾರಾಟ ಮಾಡಿದ್ದಾರೆ. ಸಾಲದೆಂಬಂತೆ ನೋಟ್ಬುಕ್ಸ್, ಶಾಲಾ ಯೂನಿಫಾರ್ಮ್, ಶೂ, ಸಾಕ್ಸ್ಗಳನ್ನ ಸಂಸ್ಥೆಯಿಂದಲೇ ಖರೀದಿಸಬೇಕು ಅನ್ನೋ ಕಡ್ಡಾಯ ರೂಲ್ಸ್ ಕೂಡ ಮಾಡಿದ್ದಾರೆ. ಹಂತ ಹಂತದಲ್ಲೂ ಪೋಷಕರ ರಕ್ತ ಹಿಡ್ತಾ ಇದ್ದಾರೆ. ಬಂದು ಪರಿಶೀಲಿಸಿದಾಗ ಸರ್ಕಾರ ನಿಗದಿಪಡಿಸಿದೆಯಾ ಅದಕ್ಕಿಂತ ಹೆಚ್ಚು ಬೆಲೆಯನ್ನು ನಿಗದಿಪಡಿಸ್ಬಿಟ್ಟು ನೋಟಿಸ್ ಬೋರ್ಡ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅದು ಯಾಕೆ ಅಂತಂದೇಳಿ ಕೇಳಿದಾಗ ಅದು ನಾವು ಏನೋ ಹೆಚ್ಚುವರಿ ಪುಸ್ತಕ ಕೊಡ್ತೀವಿ ಅಂತಂದು ಹೇಳಿದ್ದಾರೆ. ಹಾಗಾಗಿ ಅದು ತಪ್ಪಾಗುತ್ತೆ. ಎಂಎನ್ಎಸ್ ಸಂಸ್ಥೆ 2009-10ರಲ್ಲೂ 1ರಿಂದ 8ನೇ ತರಗತಿಯ ಗಣಿತ, ವಿಜ್ಞಾನ, ಕನ್ನಡ ಭಾಷೆಯ ಪಠ್ಯ ಪುಸ್ತಕಗಳನ್ನ ಜೆರಾಕ್ಸ್ ಮಾಡಿ ಮಕ್ಕಳಿಗೆ ಹಂಚಿ ಹಣ ಮಾಡಿತ್ತು. ಹಿಂಗ್ಯಾಕೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂತ ಸಬೂಬು ಹೇಳ್ತಾರೆ ಸ್ಕೂಲಿನ ಪ್ರಿನ್ಸಿಪಾಲ್. ಗವರ್ಮೆಂಟ್ ಪುಸ್ತಕಗಳು ಬಹಳ ಲೇಟ್ ಆಗಿ ಬಂದಿದ್ರಿಂದ ಮತ್ತು ಈ ವರ್ಷ ಮಕ್ಕಳಿಗೆ ಅನಾನುಕೂಲ ಆಗಬಾರ್ದು ಅಂತ ಹೇಳಿ 1ರಿಂದ 5ನೇ ತರಗತಿ ಪುಸ್ತಕಗಳನ್ನು ನಾವು ಜೆರಾಕ್ಸ್ ಮಾಡಿ ಕೊಟ್ಟಿದ್ದು ನಿಜ ಇದೆ. ಕಳೆದ ಬಾರಿ ಈ ರೀತಿ ಕಂಪ್ಲೇಂಟ್ ಯಾವುದೂ ಇರಲಿಲ್ಲ. ನಾವು ಡಿಡಿ ಕೊಟ್ಟಿದ್ರು ಸಹಿತ ನಮಗೆ, ನಿಮಗೂ ಗೊತ್ತಿದೆ, ಹೋದ ವರ್ಷ ಆಲ್ಮೋಸ್ಟ್ ನವೆಂಬರ್-ಡಿಸೆಂಬರ್ ತನಕ ಅನೇಕ ಪುಸ್ತಕಗಳು ದೊರಕಿರ್ಲಿಲ್ಲ. ಆವಾಗ ನಾವು ವಿಧಿವಶಾತ್ ಮತ್ತೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅವಾಗ ನಾವು ಶಾಲೆ ವತಿಯಿಂದಾನೇ ಅದು ದುಡ್ಡು ಹಾಕಿ ಜೆರಾಕ್ಸ್ ಮಾಡಿ ಕೊಟ್ಟಿದ್ವಿ. ಶಿಕ್ಷಣ ಸಂಸ್ಥೆಗಳು ಹೇಗೆಲ್ಲ ದುಡ್ಡು ಲೂಟಿ ಹೊಡೆಯಬಹುದು ಅನ್ನೋದಕ್ಕೆ ಈ ಶಾಲೆ ಉತ್ತಮ ಉದಾಹರಣೆ. ಇಂತಹ ಲೂಟಿಕೋರ ಸಂಸ್ಥೆಗಳನ್ನ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಮಟ್ಟ ಹಾಕುವ ಅಗತ್ಯ ಇದೆ. ರಾಜಪ್ಪ ಸುತ್ತೂರು, ಸುವರ್ಣ ನ್ಯೂಸ್ 24/7 ದಾವಣಗೆರೆ. ಈ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಪೋಷಕರಾದಂತಹ ಸುಬ್ರಹ್ಮಣ್ಯ ಅವರು ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಬ್ರಹ್ಮಣ್ಯ ಅವರೇ, ಈ ರೀತಿ ಜೆರಾಕ್ಸ್ ಪುಸ್ತಕಗಳನ್ನ ಕೊಡ್ತಾ ಇರೋದು ಇದೇ ಮೊದಲ ಬಾರಿಗ ಅಥವಾ ಹಿಂದಿನಿಂದಲೂ ಇದು ನಡ್ಕೊಂಡು ಬಂದಿದ್ಯಾ ಅಂತ? ಇಲ್ಲ ಮೇಡಮ್, ಇದು ಏನಾಗಿದೆ ಅಂದ್ರೆ ಮೊದಲ ಈ ರೀತಿ ಇದ್ದಿಲ್ಲ, ಇನ್ನು ಡಿಲೇ ಆಗ್ತಾ ಇದೆ, ಬರ್ತಾ ಇದ್ದಿಲ್ಲ ಅಂತ ಇದ್ರು. ಈ ಸಾರಿ ಮಾತ್ರ ಅವ್ರು ಜೆರಾಕ್ಸ್ ಕೊಟ್ಕೊಡ್ಲೆ ನನ್ಗೆ ಯಾಕೋ ಅನುಮಾನ ಬಂದದ್ದು. ನಾನು ಕೇಳಿದೆ, ಇಲ್ಲ ಸ್ಟಾಕ್ ಇಲ್ಲ, ಗೌರ್ಮೆಂಟ್ ಅಲ್ಲೇ ಸ್ಟಾಕ್ ಇಲ್ಲ ಅಂತ. ನಾವು ಪದೇ ನಾವೀಗ ಪೇಪರ್ ಮೀಡಿಯಾದಲ್ಲಿ ನೋಡ್ತಿದ್ರಿಂದ ಬುಕ್ಸ್ಗಳು ಬರ್ತಾ ಇದೆ ಅಂತ ಸರ್ಕಾರದಿಂದ ಅವ್ರು ಸುತ್ತೋಲೆಗಳು ಹೊರಡಿಸ್ತಾನೆ ಇದ್ದಾರೆ. ಕೇಳಿದಕ್ಕೆ ಸ್ಟಾಕ್ ಇಲ್ಲ, ಜೆರಾಕ್ಸ್ ಮಾಡಿ ಅದಕ್ಕೆ ಕೊಟ್ಟಿದೀವಿ. ಯಾಕೆಲ್ಲ ಜೆರಾಕ್ಸ್ ಮಾಡ್ಲಿಕ್ಕೆ ಇವ್ರಿಗೆ ಅನುಮತಿ ಕೊಡೋರು ಯಾರು? ಆ ರೀತಿ ಮಾಡೋದ್ರಿಂದ ಎಲ್ಲರಿಗೂ ಇದನ್ನ ಈ ಒಂದ್ ವೇಳೆ ಯಾವ್ದೋ ಒಂದು ಪೇಪರ್ ಮಿಸ್ ಆಯ್ತು, ಆ ಹುಡುಗ ಏನ್ ಓದ್ತಾನೆ ಅಂತ ನೀವು ನೋಡ್ದಂಗೆ ನೋಡಿ, ಆ ಬೈಂಡ್ ಹಾಕಿರೋದು, ಆ ಬೈಂಡ್ ಕಿತ್ತೋದ್ನಪ್ಪ ಅಂದ್ರೆ ಮತ್ತೇನ್ ಮಾಡ್ಬೇಕು? ಹುಡುಗರು ಕುತ್ಕೊಂಡು ಈ ಪೇರೆಂಟ್ಸ್ ಸಿಗ್ತಾನೆ ತಲೆ ತಿಂತಿರ್ತವೆ. ಮತ್ತೆ ಜಾಸ್ತಿ ಹಣ ಬೇರೆ ಪಡೆದಿದಾರಲ್ವಾ ಈ ಪುಸ್ತಕಗಳಿಗೆ ಅಂತ ಹೇಳಿ ಆ ಬುಕ್ಗಳಿಗೆ ಮಾತ್ರ ಎಕ್ಸ್ಟ್ರಾ ಅಮೌಂಟ್ಗಳು ತಗೊಳ್ತಾ ಇದಾರೆ. ಆಮೇಲೆ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ವರೆಗೂ ಅವರು ಡಿಡಿನೂ ತೆಗಿಸಿಲ್ಲ, ಸರ್ಕಾರಕ್ಕೆ ಹಣನೂ ಸಂದಾಯನೂ ಮಾಡಿಲ್ಲ.
ಅದು ಅಲ್ಲಿ ಸರ್ಕಾರಿ ಏನು ಅಧಿಕಾರಿಗಳನ್ನ ಕೇಳಿದಾಗೂ ಸಮೇತನೂ ಅವ್ರ ಎದುರಿಗೆ ಗೊತ್ತಾಗ್ತಾ ಇದೆ. ಏನಂತಾರೆ ಈಗ ಕೇಳಿದ್ರೆ ಯಾಕೆ ಹೀಗ್ ಮಾಡ್ತಿದ್ದೀರಿ ಅಂತಂದ್ರೆ? ಏನು ನಮಗೆ ಗೊತ್ತೇ ಇಲ್ಲ. ಅವ್ರ ಮೇಲೆ ಇವ್ರು ಎತ್ತಕೋದು, ಇವ್ರ ಮೇಲೆ ಅವ್ರು ಎತ್ತಕೋದು, ಮ್ಯಾನೇಜ್ಮೆಂಟ್ ಎತ್ತಕೋದು, ಈ ರೀತಿ ಮಾಡ್ತಾ ಇದ್ದಾರೆ. ಓಕೆ, ಪ್ರತಿ ವರ್ಷನೂ ಇದೇ ಹಾಡೆ ಆಗುತ್ತಾ ಅಥವಾ ಈ ವರ್ಷನೇ ದೊಡ್ಡದಾಗಿ ಕಂಡು ಬಂದಿರುವಂತ ಸಮಸ್ಯೆನಾ ಇದು ಅಂತ? ಇದು ಈ ವರ್ಷ ದೊಡ್ಡದಾಗಿ ಕಂಡು ಬಂದಿರೋದು. ಹೋದ ವರ್ಷ ಎಲ್ಲ ಏನಾಗಿದೆ, ಇನ್ನು ಲೇಟ್ ಆಗಿ ಬಂದಿದೆ, ಲೇಟ್ ಆಗಿ ಬರುತ್ತೆ. ಸರಿ 6 ತಿಂಗಳಿಗೆ ಒಂದ್ ಟೈಮ್ ಬುಕ್ ಬಂದಿದೆ. ಓಕೆ, ಅಂದ್ರೆ ಮೊದಲು ಜೆರಾಕ್ಸ್ ಕೊಟ್ಟು ಆಮೇಲೆ ಪುಸ್ತಕ ಕೊಟ್ಟಿದಾರಾ ಅಥವಾ ಅದರಲ್ಲೇ ಕಳೆದ್ ಬಿಟ್ಟಿದಾರಾ ಅಂತ? ಟೋಟ್ಲಿ ಅದ್ರಲ್ಲಿ ಏನ್ ಕಳೆದ ಇಲ್ಲ. ಈ ಟೈಮ್ ಮಾತ್ರ ಇವ್ರು ಜೆರಾಕ್ಸ್ ಅದು ನಾವು ಹೋಗಿ ಕೇಳಿದಕ್ಕೆ ಈಗ ಹೊಸ ಬುಕ್ ಬರುತ್ತೆ, ಬಂದ್ ಕೂಡಲೇ ಈ ಬುಕ್ಗಳನ್ನ ವಾಪಸ್ ಪಡ್ಕೊಂತೀವಿ, ಆಮೇಲೆ ಹೊಸ ಬುಕ್ಗಳನ್ನ ಕೊಡ್ತಾ ಇದ್ವಿ. ಈಗ ಏನ್ ಮಾಡ್ಬೇಕು ಅಂದ್ರೆ ನೀವು ಪೋಷಕರೆಲ್ಲ ಸೇರಿ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ? ಇದೇ ರೀತಿ ಮುಂದುವರೆದ್ರೆ ಸುಮ್ನೆ ದುಡ್ಡನ್ನ ಇಸ್ಕೊಳ್ಳೋದಷ್ಟೇ ಮಾತ್ರ ಆದ್ರೆ ಕೊಡ್ಬೇಕಾದದನ್ನ ಕೊಡಲ್ಲ ಅಂತಂದ್ರೆ ಈ ರೀತಿಯ ಶಾಲೆಗಳ ವಿರುದ್ಧ ಯಾವ ರೀತಿ ವಿರೋಧ ವ್ಯಕ್ತಪಡಿಸ್ಬೇಕು ಅನ್ಕೊಂಡಿದ್ದೀರಿ? ಅಲ್ಲ, ಬರ್ಸ್ಲೇಬೇಕಾಗಿದೆ. ಈಗ ಇದನ್ನ ಈ ಮೀಡಿಯಾ ಮೂಲಕ ಓದ್ನಪ್ಪ ಅಂದ್ರೆ ಈಗ ಅಟ್ಲೀಸ್ಟ್ ಗೊತ್ತಾಗುತ್ತೆ ಏನಿದೆ ಏನಿಲ್ಲ ಅಂತೇಳಿ. ಆ ರೀತಿ ಏನಾದ್ರು ನಾವು ಪ್ರೊಟೆಸ್ಟಾರ ಮಾಡ್ಬೋದು ಅಥವಾ ಅವ್ರಿಗೆ ಮತ್ತೆ ಈಗ ಇನ್ನೇನು ನಾವು ಪೇರೆಂಟ್ಸ್ ಮಾಡಿರೋದ್ರಿಂದ, ಯಾಕಂದ್ರೆ ಪೇರೆಂಟ್ಸ್ ಏನ್ ಕೆದರ್ತಾರಂದ್ರೆ ಎಲ್ಲಿ ನನ್ ಮಕ್ಕಳು ಭವಿಷ್ಯ ಹಾಳಾಗುತ್ತೋ ಆ ರೀತಿ ಇದನ್ ಮಾಡ್ತಾ ಇದಾರೆ. ಹೇಳಿ. ಈಗ ನಾವೇನೋ ಇಲ್ಲೇ ಲೋಕಲ್ ಮೀಡಿಯಾದಲ್ಲಿ ಇದೀವಿ, ನಮಗ್ ಗೊತ್ತಾಗುತ್ತೆ, ನಾವು ಮಾಡ್ತೀವಿ. ಈಗ ಕೆಲವ್ರಿಗೆ ಏನ್ ಮಾಡ್ತಾರೆ, ಎದುರ್ತಾರೆ. ಯಾವ್ಯಾವ ಕ್ಲಾಸಿಗೆಲ್ಲ ಈ ರೀತಿ ಮಾಡಿದಾರೆ ಅವರು ಅಥವಾ ಎಲ್ಲಾ ಕ್ಲಾಸ್ಗಳಿಗೂ ಇದೇ ರೀತಿನಾ? ಎಲ್ಲಾ ಕ್ಲಾಸಿಗೂ ಇದೇ ರೀತಿ ಮಾಡಿದಾರೆ. 1ರಿಂದ 5 ತನಕ. 6ನೇ ಕ್ಲಾಸಿಗೆ 7ನೇ ಕ್ಲಾಸಿಗೆ ಮಾತ್ರ ಅಮೌಂಟ್ ಕಟ್ಟಿದಾರೆ ಅವರು. ಓಕೆ. ಈಗ ಉಳಿದ ಪೋಷಕರು ಏನಂತಾರೆ ಈ ಬಗ್ಗೆ? ಎಲ್ಲರೂ ವಿರೋಧ ವ್ಯಕ್ತಪಡಿಸ್ತಾ ಇದಾರಾ? ಎಲ್ಲರೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಅಂದ್ರೆ ಜಾಸ್ತಿ ಸಮಯದಲ್ಲಿ ಮುಂದೆ ಬರ್ಲಿಕ್ಕೆ ಇದು ಮಾಡ್ತಾ ಇಲ್ಲ. ಇಲ್ಲಿ ಮಕ್ಕಳಿಗೆ ಏನ್ ತೊಂದರೆ ಆಗುತ್ತೋ ಅನ್ನೋ ಒಂದು ಹೆದರಿಕೆಯಿಂದ ಯಾರು ಒಟ್ಟಾಗ್ತಾ ಇಲ್ಲ ಅಂತೀರಿ? ಹೌದೌದು. ನಾನು ನನ್ನ ಮಗನ ಅಲ್ಲೇ ಸೇರಿಸಿದ್ದೀನಿ. ನಾನೇ ಇದನ್ನ ನಾನು ಒಬ್ಬನೇ ಮಂದಿಗೆ ಕಡಿಮೆ ಮಾಡಿದ್ರು ಮತ್ತೆ ನಾನಂತೂ ಹೋರಾಟ ನಿರಂತರವಾಗಿ ಇದ್ದೇ ಇರುತ್ತೆ. ಓಕೆ ಸುಬ್ರಹ್ಮಣ್ಯ ಅವರೇ, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಡಿಡಿಪಿಐ ಆದಂತ ಬೆಳ್ಳಿ ಶೆಟ್ಟಿ ಅವರೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬೆಳ್ಳಿ ಶೆಟ್ಟಿ ಅವರೇ, ಈ ಶಾಲೆಯಲ್ಲಿ ಪುಸ್ತಕಗಳನ್ನ ಕೊಡದೆ ಜೆರಾಕ್ಸ್ ಅನ್ನ ಕೊಡ್ತಾ ಇದ್ದಾರೆ, ಪುಸ್ತಕಗಳು ಬರ್ತಾ ಇಲ್ಲ ಅಂತಾರಲ್ಲ, ಏನಂತೀರಿ ಇದ್ರ ಬಗ್ಗೆ? ಮೇಡಮ್, ಈಗ ಇದೊಂದು ಈ ಅನ್ಎಡೆಡ್ ಶಾಲೆ ಆಗಿದೆ. ಈಗ ನಮ್ಮಲ್ಲಿ ಸಂಪೂರ್ಣವಾದಂತ ಪುಸ್ತಕಗಳು ಸ್ಟಾಕ್ ಇದಾವೆ. ಅವರು ನಾವು ತೆಗೆದುಕೊಳ್ಳಿ ಅಂತ ಹೇಳಿ ನಾವು ಈಗಾಗಲೇ ನಾವು ಮೇನಲ್ಲಿ 2 ಸಾರಿ ಮೀಟಿಂಗ್ ಮಾಡಿದೀವಿ. ಈಗ ಅವರು ಏನಾದ್ರು ಮಕ್ಕಳಿಗೆ ಜೆರಾಕ್ಸ್ ಕೊಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ನಾನು ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ಕ್ರಮ ತಗೋತೀವಿ ಮೇಡಮ್. ಈಗ ನಮ್ಮ ಹತ್ರ ಸಾಕಷ್ಟು ಪುಸ್ತಕಗಳು ಸಾಕಿದಾವೆ. ಅಂದ್ರೆ ನಿಮ್ಮ ಹತ್ರ ಬಂದು ತಗೊಂಡೇ ಇಲ್ಲ ಅಂತ ಹೇಳ್ತೀರಾ? ಹಾಗಿದ್ರೆ ತಗೊಂಡಿಲ್ಲ, ನಮ್ಗೆ ಇಂಡೆಂಟ್ ಕೊಟ್ಟಿಲ್ಲ, ತಗೊಂಡಿಲ್ಲ. ನಾವು ಅವ್ರು ಮೀಟಿಂಗ್ ಮಾಡಿ ಹೇಳಿದೀವಿ. ಈಗ ನಾವು ಮತ್ತೆ ಶಾಲೆಗೆ ಕಳಿಸಿ ಪರಿಶೀಲನೆ ಮಾಡಿ ನಾವು ಅವ್ರ ಮೇಲೆ ಕ್ರಮ ತಗೋತೀವಿ. ಈ ರೀತಿ ಜೆರಾಕ್ಸ್ ಕೊಡೋದಕ್ಕೆ ಅನುಮತಿ ಬೇಡವಾ? ಹಾಗ ಅವರವರೇ ಮಾಡುವಂತ ತಪ್ಪಾಗತ್ತೆ ಅಲ್ವಾ? ಇಲ್ಲ, ಅದು ಕೊಡಬಾರ್ದು. ಮಕ್ಕಳಿಗೆ ಜೆರಾಕ್ಸ್ ಪ್ರತಿ ಕೊಡಬಾರ್ದು. ಅದು ನಾನು ಈಗ ತಕ್ಷಣನೇ ಆ ಶಾಲೆಗೆ ಭೇಟಿ ಮಾಡಿಸಿ ಅವ್ರ ಮೇಲೆ ಕ್ರಮ ತಗೋತೀವಿ. ಇದೊಂದು ಈ ಅನುದಾನ ರಹಿತ ಶಾಲೆ ಆಗಿದೆ, ಇದೊಂದು ಸಣ್ಣ ಶಾಲೆ, ಹಾಗಾಗಿ ನಾವು ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಬೆಳ್ಳಿ ಶೆಟ್ಟಿ ಅವರೇ, ಈ ಒಂದು ಶಾಲೆಯದ್ದು ಹೊರಗೆ ಬಂದಿದೆ ಅಷ್ಟೇ, ಇಂತಹ ಎಷ್ಟು ಶಾಲೆಗಳಲ್ಲಿ ಈ ರೀತಿ ನಡೀತಾನೆ ಇರುತ್ತೇನೋ, ಹಾಗಾಗಿ ಒಂದ್ ರೀತಿಯಲ್ಲಿ ಒಂದು ಕಣ್ಣಿಡ್ಬೇಕು ಅಂತ ಅನ್ಸಲ್ವಾ ಈ ಅನುದಾನದ ರಹಿತ ಶಾಲೆಗಳ ಮೇಲೆ ಕೂಡ? ಅದನ್ನ ಅವ್ರಿಗೆ ಸಭೆ ಮಾಡಿ ಹೇಳಿದೀವಿ. ತಕ್ಷಣನೇ ಈಗ ಆತರ ಪ್ರಕರಣಗಳು ಎಲ್ಲೂ ಆಗಿಲ್ಲ. ಇದು ವಿಶೇಷವಾಗಿ ನಾನೇ ವೈಯಕ್ತಿಕವಾಗಿ ಸಭೆ ಮಾಡಿದ್ದೀನಿ ಅವರಿಗೆ. ಸೊ ವಿಶೇಷವಾಗಿ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಇವ್ರನ್ನೇ ಸಭೆ 2 ಸಾರಿ ನಾವು ಸಭೆ ಮಾಡಿದೀವಿ. ಸೊ ಹಾಗಾಗಿ ಎಲ್ಲೂ ಆಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ನಾವು ಕ್ರಮ ತೆಗೆದುಕೊಳ್ತೀವಿ ಮೇಡಮ್. ಓಕೆ, ಧನ್ಯವಾದಗಳು ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ.